ಹೊಸ ವರ್ಷಕ್ಕೆ ಕಿಕ್ಕೇರಿಸಲು ತಂದಿದ್ದ ಡ್ರಗ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. 28 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಸಿಸಿಬಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಹೊಸ ವರ್ಷದ ಮುನ್ನ ಬೆಂಗಳೂರಲ್ಲಿ ಸಿಸಿಬಿ ಮಾದಕ ವಸ್ತು ನಿಗ್ರಹ ದಳ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಒಟ್ಟು 28 ಕೋಟಿ ರೂಪಾಯಿ ಮೌಲ್ಯದ ಎಂಡಿಎಂಎ ಮತ್ತು ಹೈಡ್ರೋ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಹೊಸ ವರ್ಷ ಹತ್ತಿರ ಆಗ್ತಾ ಇದ್ದಂತೆ ಪೊಲೀಸರು ಭರ್ಜರಿಯಾಗಿ ಬೇಟೆಯಾಡಿದ್ದಾರೆ. ನ್ಯೂ ಇಯರ್ಗಾಗಿ ಸಂಗ್ರಹಿಸಿಟ್ಟಿದ್ದಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಗಳನ್ನು ಸೀಸ್ ಮಾಡಲಾಗಿದೆ. 20 ಕೋಟಿ ಮೌಲ್ಯದ 10 ಕೆಜಿ ಎಂಡಿಎಂಎ ಡ್ರಗ್ ಸೀಸ್ ಆಗಿದೆ. ವಿದೇಶದಿಂದ ತಂದಿದ್ದ 8 ಕೋಟಿ ಮೌಲ್ಯದ 8 ಕೆಜಿ ಹೈಡ್ರೋ ಗಾಂಜಾ ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಡ್ರಗ್ಸ್ ಜೊತೆ 2 ವಿದೇಶಿ ಪ್ರಜೆಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ತಾಂಜೇನಿಯಾ ಮೂಲದ ನ್ಯಾನ್ಸಿ, ನೈಜೀರಿಯಾದ ಎಮ್ಯುನಲ್ ಇವರಿಬ್ಬರು ಕೂಡ ಬಂಧಿತರು. ದೆಹಲಿಯಿಂದ ಡ್ರಗ್ ತರಿಸಿ ಮನೆಯಲ್ಲಿ ಇದನ್ನ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟಿದ್ರು ಆರೋಪಿಗಳು. ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಟೆಕ್ಕಿಗಳೇ ಇವರ ಟಾರ್ಗೆಟ್. ಐಟಿ-ಬಿಟಿ ಉದ್ಯೋಗಿಗಳಿಗೆ ಹೆಚ್ಚಿನ ಬೆಲೆಗೆ ಅಂದ್ರೆ 1 to 2 ಈ ಡ್ರಗ್ಗಳನ್ನು ಮಾರಾಟ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು. ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೀತಿದ್ದಂತಹ ಡ್ರಗ್ ಪೆಡ್ಲಿಂಗ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭರ್ಜರಿ ಬೇಟೆಯಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಹೊಸ ವರ್ಷದ ಸಂಭ್ರಮಕ್ಕೆ ಮುನ್ನ ಸಿಲಿಕಾನ್ ಸಿಟಿಯಲ್ಲಿ ಸಿಸಿಬಿ ಮಾದಕ ವಸ್ತು ನಿಗ್ರಹ ದಳ ಭರ್ಜರಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಒಟ್ಟು 28 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ವಿದೇಶಿ ಮೂಲದ 2 ಪೆಡ್ಲರ್ಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ವಿದೇಶಿ ಮಹಿಳೆಯ ಮನೆಯಲ್ಲಿ ಹೆಚ್ಚು ಕಡಿಮೆ 10 ಕೆಜಿ ಎಂಡಿಎಂಎ ಪತ್ತೆಯಾಗಿದೆ. ಅಂದರೆ ಈಗ ನ್ಯೂ ಇಯರ್ ಹತ್ರ ಬರ್ತಾ ಇದೆ. ಇಂಥ ಟೈಮಲ್ಲಿ ಇದನ್ನು 1 to 2 ಸೇಲ್ ಮಾಡಬೇಕು ಅಂತೇಳಿ, ಆಮೇಲೆ ಯಾರ್ಯಾರು ಕಾಲೇಜ್ ಸ್ಟೂಡೆಂಟ್ಗಳಿರ್ತಾರೆ ಅವರು ಮತ್ತು ಟೆಕ್ಕಿಗಳು ಯಾರು ಇರ್ತಾರೆ ಅವರೇ ಇವ್ರ ಟಾರ್ಗೆಟು. ಮತ್ತೊಂದು ಕಡೆ ಈ 2 ಬಂಧಿತ ಆರೋಪಿಗಳೇನಿದ್ದಾರೆ ಅವರ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ. ತಾಂಜೇನಿಯಾ ಮೂಲದ ನ್ಯಾನ್ಸಿ ಎಂಬ ಮಹಿಳೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಈಕೆ ಮನೆಯಲ್ಲಿ ಹೆಚ್ಚು ಕಡಿಮೆ 10 ಕೆಜಿ ಎಂಡಿಎಂಎ ಕ್ರಿಸ್ಟಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಟೂರಿಸ್ಟ್ ವೀಸಾದಡಿ ಭಾರತಕ್ಕೆ ಬಂದಿದ್ದ ಈಕೆಗೆ ಸಾಥ್ ನೀಡ್ತಾ ಇದ್ದ ಇನ್ನೊಬ್ಬ ಪೆಡ್ಲರ್ ಏನಿದ್ದಾನೆ ಆತ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ. ಆತನಿಗಾಗೂ ಕೂಡ ಸದ್ಯ ಹುಡುಕಾಟ ನಡೀತಾ ಇದೆ. ಆಮೇಲೆ ಹೊಸ ವರ್ಷಕ್ಕೆ ಈಗ ನಾರ್ಮಲ್ ಟೈಮಲ್ಲಿ ಇವರೆಲ್ಲ ಅದನ್ನು ಮಾರಾಟ ಮಾಡೋದು, ಹೊಸ ವರ್ಷದ ಸಂದರ್ಭದಲ್ಲಿ ಮಾರಾಟ ಮಾಡೋದು 1 to 2 ರೇಟು. ಯೂಶಲಿ ಇಂಥ ಸಂದರ್ಭದಲ್ಲಿ ಹೇಗೆ ಇದನ್ನೆಲ್ಲ ಸೇಲ್ ಮಾಡ್ತಾರಲ್ಲ, ಬಟ್ ನ್ಯೂ ಇಯರ್ ಟೈಮಲ್ಲಿ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಡಿಮ್ಯಾಂಡ್ ಜಾಸ್ತಿ ಇದ್ದಂಗೆ ಇವರು ಕೂಡ ಅದಕ್ಕೆ 1 to 2 ರೇಟ್ ಫಿಕ್ಸ್ ಮಾಡ್ತಾರೆ. ಅದೇ ರೀತಿಯಾಗಿ ಹೊಸ ವರ್ಷಕ್ಕೆ ಸೇಲ್ ಮಾಡಬೇಕು ಅಂತೇಳಿ ತಂದಿಟ್ಕೊಂಡಿದ್ದಂತಹ ಈ ಮಾದಕ ವಸ್ತುಗಳನ್ನು ಈಗ ಸಿಸಿಬಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ನೈಜೀರಿಯಾ ಮೂಲದ ಎಮ್ಯುನಲ್ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈತ 4 ವರ್ಷಗಳ ಹಿಂದೆ ಬಿಸ್ನೆಸ್ ವೀಸಾದಡಿ ಭಾರತಕ್ಕೆ ಬಂದು ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗಿದೆ. ಈತನ ಮನೆಯಿಂದ 1 ಕೆಜಿ ಎಂಡಿಎಂಎ ಸೀಸ್ ಆಗಿದ್ದು, ಆರೋಪಿಗಳು ದೆಹಲಿಯಿಂದ ಈ ಡ್ರಗ್ಸ್ಗಳನ್ನು ತರಿಸಿ ಸ್ಥಳೀಯರು, ಆಮೇಲೆ ವಿದ್ಯಾರ್ಥಿಗಳು, ಜೊತೆಗೆ ಐಟಿ-ಬಿಟಿ ಉದ್ಯೋಗಿಗಳು ಯಾರಿರ್ತಾರೆ ಟೆಕ್ಕಿಗಳು ಅವರೆಲ್ಲರಿಗೂ ಕೂಡ ಜಾಸ್ತಿ ಬೆಲೆಗೆ ಇದನ್ನು ಮಾರಾಟ ಮಾಡ್ತಾ ಇದ್ರು. A&W ವಿಂಗ್ನಿಂದ ಒಟ್ಟು 10 ಕೆಜಿ 369 ಗ್ರಾಮ್ ಎಂಡಿಎಂಎ ಮತ್ತು 8 ಕೆಜಿ ಹೈಡ್ರೋ ಗಾಂಜಾ ಟೋಟಲ್ 28.75 crores ವರ್ತ್ ಸೀಸ್ ಆಗಿದೆ. ಇದರಲ್ಲಿ 3 ಪ್ರಕರಣ ದಾಖಲಾಗಿದೆ. ಒಂದು ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 9 ಕೆಜಿ 254 ಎಂಡಿಎಂಎ ಕ್ರಿಸ್ಟಲ್ ವರ್ತ್ 18.5 crores. ಇಲ್ಲಿ ಒಬ್ಬ ಫಾರಿನರ್ ಲೇಡಿ ಅವಳು ಅರೆಸ್ಟ್ ಆಗಿದ್ದಾರೆ. ಅವ್ರದ್ದು ಸಹಚರ ಬಗ್ಗೆ ನಮಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ. ಅವರು ಇದು ವಿಷಯ ಗೊತ್ತಾಗಿ ಅಪ್ಸ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅರೆಸ್ಟ್ ಮಾಡಲಿಕ್ಕೆ. ಇವರು ಡೆಲ್ಲಿ 2023 ಡೆಲ್ಲಿಗೆ ಲ್ಯಾಂಡ್ ಆಗಿದ್ರು ಟೂರಿಸ್ಟ್ ವೀಸಲ್ಲಿ, ಮತ್ತು ಇಲ್ಲಿ ಸೆಟಲ್ ಆಗಿ ಡೆಲ್ಲಿ ಮತ್ತು ಬೇರೆ ಬೇರೆ ಕಡೆ ಅಲ್ಲಿ ಲೋ ಪ್ರೈಸಲ್ಲಿ ಪರ್ಚೇಸ್ ಮಾಡಿ ಇಲ್ಲಿ ಸೇಲ್ ಮಾಡಲಿಕ್ಕೆ ಈ ಸದ್ಯಕ್ಕೆ ಮಾಹಿತಿ ಕೊಟ್ಟಿದ್ರು. ನಾವು ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. A&W ವಿಂಗ್ನಿಂದ ಒಟ್ಟು 10 ಕೆಜಿ 369
ಗ್ರಾಮ್ MDMA ಮತ್ತು 8 kg ಹೈಡ್ರೋ ಗಾಂಜಾ ಟೋಟಲ್ 28